दक्षिण भारत की पावन भूमि कर्नाटका, जहां स्थित श्रवणबेलगोला में विराजमान हैं भगवान बाहुबली। यहीं जन्म लिया जैन धर्म के योग पुरुष परम पूज्य संत शिरोमणि आचार्य श्री 108 विद्यासागर जी महाराज ने, और वर्तमान में इसी कर्नाटक की पवित्र धरा पर विराजमान हैं मुनि श्री पाय सागर जी महाराज, जिनके मुखारबिंद से खिल रही है कर्नाटका की कन्नड़ भाषा में मंगलवाणी। आप भी रसपान कीजिए समृद्ध वाणी का, प्रतिदिन दोपहर 12:50 से दोपहर 1:10 तक सिर्फ जिनवाणी चैनल पर। इस कार्यक्रम के पुण्यार्जक हैं बाहुबली एंड मुत्तिन होलसेल साड़ी एंड क्लॉथ मर्चेंट एवं समस्त बाहुबली एंड मुत्तिन परिवार, चारचंद जिला विजयपुर। कॉन्टैक्ट 9448194473। मुनि श्री पाय सागर जी महाराज की मंगलवाणी को संपूर्ण चारचंद जिला विजयपुर कर्नाटका में जन जन तक पहुंचाने के लिए धर्म प्रभावना के इस महान कार्य के प्रेरक समस्त बाहुबली एंड मुत्तिन परिवार की हृदय से अनुमोदना। इस कार्यक्रम के पुण्यार्चक हैं बाहुबली एंड मुत्तिन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट विजयपुर एवं समस्त बाहुबली एंड मुत्तिन परिवार। ಸಾಂಚಿ ಅಂದ್ರೆ ಅವರು ಒಂದು ಪಡಿ ಅಚ್ಚನ್ನೇನು ಮಾಡ್ಕೊಂಡಿದಾರಲ್ಲ, ಆ ಅಚ್ಚಿನಲ್ಲಿ ಸಾಹಿತ್ಯ ಶಬ್ದ ದಲ್ತ ಅಂದ್ರೆ ಅದು ಈಗ ಪಡಿ ಹೆಚ್ಚಿನೊಳಗೆ ಏನು ಹಾಕ್ತೀವೋ ಅದೇ ಆಕಾರದಾಗ ಬರ್ತದೆ. ಅದನ್ನು ಇಲ್ಲಿ ಸಾಹಿತ್ಯ डलता सा हित से जो युक्त संबंधित होता है वह साहित्य माना है, और साहित्य का भाव ही साहित्य बना है। अर्थ यह हुआ जिसके अवलोकन से सुख का समुद्भाव संपादन हो, सही साहित्य वही है। अन्यथा सुरभि से विरहित पुष्प सम सुख का राहित्य है, वह सारा सार शून्य शब्द झुंड है। इल्लेन ಹೇಳಿದ್ರು ಅಂದ್ರೆ ಸಾಹಿತ್ಯ ಹಿತ ಸೇ ಜೋ ಯುಕ್ತ ಅಂದ್ರೆ ಯಾವುದರಲ್ಲಿ ಹಿತ ಅಂತಕ್ಕಂಥದ್ದು ಯುಕ್ತ ಸಮಹಿತ ಅದರಲ್ಲಿ ಸಮಾಹಿತವಾಗಿದೆಯಾ ಅದೇನೇ ಸಾಹಿತ್ಯ ಅಂತ ಹೇಳಿದಾರಂತ. ಇಲ್ಲವಾದ್ರೆ साहित्य और ಮುಂದೆ ಹೇಳ್ತಾರೆ ಹಾಗೇನೆ साहित्य का भाव हो ಅಂದರೆ ಎಲ್ಲ ಜೀವಿಗಳ ಹಿತ ಆಗಬೇಕು, ಅಂದರೆ ಆತ್ಮನ ಕಲ್ಯಾಣ ಆಗಬೇಕು, ಏನಾಗಬೇಕು, ಮೋಕ್ಷದ ಪ್ರಾಪ್ತಿ ಆಗಬೇಕು. ಸಾಹಿತ್ಯ ಬನ ಸಾಹಿತ್ಯ का भाव ही ಎಲ್ಲ ಹಿತವನ್ನು ಬಯಸುವಂಥದ್ದು ಸಾಹಿತ್ಯ ಬನ ಅರ್ಥ ಇದಾಗಿದೆ. ಆ ಗ್ರಂಥವನ್ನು ಅವಲೋಕನೆ ಮಾಡುವಾಗ, ಅಧ್ಯಯನ ಮಾಡಿದಾಗ ಸುಖದ ಸಮುದ್ಭವ ಅಂದರೆ ಸುಖದ ಸಮುದ್ಭವ ಒಂದು ಏನೋ ಉದ್ಭವ ಆಗಿ ಏನೋ ಅದ್ವಿತೀಯ ಆದಂಥ ಸುಖವನ್ನು ಕೊಡುವಂಥದ್ದು ಸಮುದ್ಭವ ಸಂಪಾದನೆ ಹೋ ಅಂದ್ರೆ ಅದರಿಂದ ಸಂಪಾದನೆ ಆಗ್ತದಂತ. ಸಮುದ್ಭವ ಸಂಪನ್ನ ಹೋ ಸಹಿ ಸಾಹಿತ್ಯ ವಹಿ ಅಂದ್ರೆ ಅದೇ ನಿಜವಾದ ಸಾಹಿತ್ಯ ಅಂತೆ. ಏನಂತ? ಇಲ್ಲವಾದ್ರೆ ಸಹಿ ಸಾಹಿತ್ಯ ನಿಜವಾದ ಸಾಹಿತ್ಯ ಅಂದ್ರೆ ಅಲ್ಲದೆ ಆದರೆ ಇಲ್ಲವಾದರೆ ಯಾವ ಪುಷ್ಪದಲ್ಲಿ ಹೂವಿನಲ್ಲಿ ಪರಿಮಳ ಇರಲ್ಲ, ಪುಷ್ಪ ಆ ಪರಿಮಳ ಇಲ್ಲದಿದ್ದ ಪುಷ್ಪದ ಹೂವಿನ ಹಾಗೆ ಸುಖರಹಿತ್ಯ ಅದು ಮಾತ್ರ ಸಾರ ಇಲ್ಲದಿದ್ದ ಶಬ್ದದ ಒಂದು ಜುಂಡು ಅಂತ ಹೇಳಿದ್ದಾರೆ. ಶಬ್ದಕ್ಕ ಜುಂಡು ಅಂದರೆ ಅದು ಒಂದು ಶಬ್ದದ ಒಂದು ದೊಡ್ಡದಾದ ಒಂದು
ಗುಂಪು ಅಷ್ಟೇ. ಅದರಲ್ಲಿ ಯಾವ ಹೂವಿನಲ್ಲಿ ಪರಿಮಳ ಇಲ್ಲ. ಈಗ ಪ್ಲಾಸ್ಟಿಕ್ನವು ಹೂವೆಲ್ಲ ತಯಾರಾಗ್ತವೆ. ಗುಲಾಬಿ ಹೂವು ಹಾಗೆ ಕಾಣ್ತಾವೆ, ಬಾಡೋದು ಇಲ್ಲರಿ ಇವು. ವರ್ಷಗಟ್ಟಲೆ ಎಲ್ಲ ಬಾಡಲ್ಲ. ಒಂದು ಸ್ವಲ್ಪ ಗುಲಾಬಿ ಹೂವು, ಮಲ್ಲಿಗೆ ಹೂವು ಎಲ್ಲ ಇದಾವೆ. ಮೂಗಿನ ತುಂಬ್ತು ಸ್ವಲ್ಪ ತಿಕ್ಕ್ರಿ ನೋಡೋಣ. ನಿಮ್ಮ ಮೂಗೆ ಕಟ್ಟಾಗಿ ಹೋಗ್ತೈತೆ, ಅದರ ಪರಿಮಳ ಏನೂ ಬರೋಂಗಿಲ್ಲ. ಆ ಹೂವಿನಾಗೆ ನಿಮ್ಮ ಜೀವನ, ಆ ಸಾಹಿತ್ಯನೂ ಅವ. ಎಲ್ಲಿ ಆತ್ಮದ ಕಲ್ಯಾಣ ಇಲ್ಲ, ಮೋಕ್ಷದ ಪ್ರಾಪ್ತಿ ಇಲ್ಲ, ರತ್ನತ್ರಯ ಇಲ್ಲ, ಮತ್ತು ಶಬ್ದಗಳ ಒಂದು ಗುಂಪು ಜುಂಡು ಅಂತ ಹೇಳಾರ. ಅದರದ್ದು ಏನೂ ಅರ್ಥ ಇಲ್ಲ, ಸುಮ್ಮನೆ ಪ್ರಯೋಜನ ಇಲ್ಲ. ಮತ್ತಷ್ಟು ಪಾಪತಂತ್ರಕ್ಕೆ ಗೊತ್ತಾಗ್ತದ. इसे यूं भी कहा जा सकता है कि शांति का श्वास लेता सार्थक जीवन ही सार्थक सर्जक सृष्टा और शाश्वत साहित्य का। इस साहित्य को आंखें भी पढ़ सकती है, कान भी सुन सकती है, इसके सेवन भी हाथ भी कर सकते। यह साहित्य जीवंत है ना। ಇನ್ನೊಂದು ಈ ಕಡೆ ಹೀಗೂ ಹೇಳಬಹುದಂತೆ. ಏನು ಮಾಡ್ಬೋದಂತೆ? ಹೀಗೂ ಹೇಳಬಹುದು. ಹೇಗೆ ಅಂತ ಅಂದರೆ ಕಿ ಶಾಂತಿಯ ಶ್ವಾಸ ಲೇತಾ ಅಂದ್ರೆ ಶ್ವಾಸ ತಗೊಳ್ತಾ ಸಾರ್ಥಕ ಜೀವನ, ಸರ್ಜಕ್ ಅಂದ್ರೆ ಅದನ್ನು ಒಂದು ಥರ ನಮ್ಮ ಜೀವನದ ನಿರ್ಮಾಣ ಮಾಡುವಂಥದ್ದು, ಅಥವಾ ಇದನ್ನು ಸೃಷ್ಟಿ ನಿರ್ಮಾಣ ಅಂತಾರೆ. ಅದಂತೂ ಅಲ್ಲ. ನಮ್ಮ ಜೀವನ ಇಲ್ಲಿ ತಕ್ಕ ಅಧೋಮುಖಿ ಆಗಿತ್ತ, ಅದಕ್ಕೆ ಒಳ್ಳೆಯ ಸಂಸ್ಕಾರದಿಂದ ಕೊಟ್ಟು, ಆ ಸಂಸ್ಕಾರ ಪೇಜ್ ನಂಬರ್ ಗೊತ್ತಾತನ್ರಿ? ಹಾಂ, ಸಾರ್ಥಕ ಜೀವನ ಸರ್ಜಕ್ ಶಾಶ್ವತ ಸಾಹಿತ್ಯ ಅಂದರೆ ಈ ಜಿನವಾಣಿ ಅನಂತ ಕಾಲದಿಂದ ಬಂದಿದ್ದು, ಅನಂತ ಕಾಲ ತಕ್ಕ ಇರೋಂಥದ್ದು. ಅದರಲ್ಲಿ ನಮ್ಮ ತೀರ್ಥಂಕರ ಪರಮಾತ್ಮರು ಯಾವ್ಯಾವಾಗ ಅವರು ಕೇವಲ ಜ್ಞಾನ ಪಡ್ಕೊಂಡ್ರು, ಅರ್ಹಂತ ಭಗವಂತರು, ನಾವು ದಾರಿ ತಪ್ಪಿದಾಗ ನಮಗೆ ದಾರಿ ತೋರಿಸಿದ್ದಾರೆ. ಏನು ಮಾಡಿದ್ದಾರೆ? ನಮಗೆ ದಾರಿಯನ್ನು ತಪ್ಪಿದಾಗ ದಾರಿ ತೋರಿಸಿದ್ದಾರೆ. ಅವರು ಏನು ಹೊಸದಾಗಿ ಹೇಳಿಲ್ಲ, ಅದನ್ನೇ ಮುಂದುವರಿಸಿದ್ದಾರೆ. ನಾವು ದಾರಿ ತಪ್ಪಿ ಹೋದಾಗ ಇದೇ ದಾರಿ ಮೋಕ್ಷ ಮಾರ್ಗ ಅಂತ ಹೇಳಿದಾರೆ. ಅವ್ರ ಕಡೆಯಿಂದ ಹೊಸದಾಗಿ ಹುಟ್ಟು ಹಾಕಿದವರಲ್ಲ. ಇಂಥ ಸಾಹಿತ್ಯವನ್ನು ಕಣ್ಣು ಕೂಡ ಓದುತ್ತದಂತೆ, ಕಿವಿನೂ ಕೂಡ ಕೇಳ್ತದಂತೆ. ಇದರ ಸೇವೆಯನ್ನು ಕೈಯೂ ಮಾಡ್ತಾವಂತೆ, ಕರೆಸಕ್ತೆ. ಯಾ ಸಾಹಿತ್ಯ ಜೀವಂತ ಐತೆ. ಇದು ಒಂದು ಜೀವಂತವಾದ ಈ ಸಾಹಿತ್ಯ. ಮುನಿಗಳಿಗೆ ಓಡಾಡ್ತಾ ಇದ್ದ ಜಂಗಮ ತೀರ್ಥ ಅಂತ ಹೇಳ. ಅಂಥ ಒಂದು ಸಾಹಿತ್ಯ इस बार तो कांता समागम से भी कई गुना अधिक आनंद का अनुभव करता है। पटा माता होकर भी ಈ ಶಬ್ದವನ್ನು ಕೇಳಿ, ಇದೆಲ್ಲ ಕೇಳಿಕೊಂಡು ಸಾಹಿತ್ಯದ ಅದಕ್ಕಿಷ್ಟು ಆನಂದ ಆಗ್ತಾ ಇದಂತೆ. ಇಸ್ ಭಾರತು ಕಾಂಟ ಅಂದ್ರೆ ಆ ಮುಳ್ಳು, ಕಾಂತ ಸಮಗಮ. ಈ ಜಗತ್ತು ಅಜ್ಞಾನಿಗಳು ಏನು ಹೇಳ್ತಾರಂತ ಅಂದರೆ, ಆ ಒಂದು ರತಿಯನ್ನು ಸಮಾಗಮನ ಆತಂದರೆ ತಮ್ಮ ಜೀವನದಲ್ಲಿ ದೊಡ್ಡ ಸುಖ ಅಂತ ಹೇಳಾರಂತೆ. ಅವ್ರು ಮೂರ್ಖರು, ಅಜ್ಞಾನಿಗಳು. ಇಲ್ಲಿ ಕಾಂತ
ಕೈಗುಣ ಅಧಿಕ, ಅದರಲ್ಲಿ ಏನೂ ಇಲ್ಲ. ಆನಂದ ಕಾ ಅನುಭವ ಕರ್ತಾ ಹುವ ಕಾಂಟ, ಅಂದ್ರೆ ಅದಕ್ಕೆ ಆನಂದವ ಅನುಭವವನ್ನು ಮಾಡ್ತಾ ಪಟ ಅಂದ್ರೆ ಮಾತ ಹೂಕರ್ ಬಿ ಅದರ ತಲೆ ಮಸ್ತಕ ಒಡೆದಿತ್ತಂತೆ. ಆದರೂ ಸಾಹಿತ್ಯಕ ಮಂಥನ್ ಕರ್ತಾ ಮಂಥ मन्मथ मंतक बना हुआ उसका माता साहित्य रस में डूबा. बोर ही बोर हो एक टांग वाला पर नर्तन में तत्पर हो कांटा. ಸಾಹಿತ್ಯದ ಮಂಥನ ಅಂದರೆ ಏನು ಮೊಸರನ್ನು ಕಡಿತಾರಲ್ಲ, ಮಂಥನೆಯನ್ನು ಮಾಡ್ತಾ ಮನ್ಮಂತ ಅಂದ್ರೆ ಮನ್ಮಥ ಮನ್ಮತ್ ಮಂತಕ್ ಬನ್ಕರ್. ಆ ಮನ್ಮಥ ಅಂದರೆ ಸುಂದರವಾದ ಒಬ್ಬ ಕಾಮದೇವನಿಗೆ ಮನ್ಮಥ ಅಂತ ಹೇಳ್ತಾರೆ. ಅಂತ ಮಂತಕ ಅಂದರೆ ಅದನ್ನು ಮೊಸರನ್ನು ಕಡಿಯಂಥವನು. ಬನ್ಗಯ ಅಂದ್ರೆ ಕಡಿದದ್ರಲ್ಲಿ ಬೆಣ್ಣೆ ತೆಗಿತಾರಲ್ಲ, ಮೊಸರು ಕಡಿದು, ಆ ರೀತಿ ಸಾಹಿತ್ಯ ರಸ ಮೇಡುವ ಅಂದ್ರೆ ಸಾಹಿತ್ಯದ ರಸದಲ್ಲಿ ಮುಳುಗಿ ರಸ್ಮೆ ಡೂವ ಬೋರ್ ವಿಬೋರ್ ಹೋ ಅಂದ್ರೆ ಬೋರ್ ಅಂದ್ರೆ ಇಲ್ಲಿ ತಕ್ಕ ಏನಾಗಿತ್ತಂತೆ ಬಹಳ ಏನು ಬೋರ್ ಅಂದರೆ ಒಟ್ಟು ಏನೋ ಮಾನಸಿಕವಾಗಿ ಅಲ್ಲಿ ನಮಗೇನು ಒಂಥರ ಬೋರ್ ಅಂದರೆ ಈಗೇನು ಉದಾಸೀನರಾಗಿ ಬೇಸರ ಬೇಸರ ಸಾರಲ್ಲ ಬೇಸರ ಆಗೋದು. ನೀವು ಬೇಸರ ಆಗೋದು ಅಂತೀರನ? ಬೇಜಾರಾಗಿ ಏನಾಗಿ ನೀವು ಬೇಸರ ಅಂತೀರಿ, ಅದು ಬೇಜಾರಾಗಿ ತುಂಬ ಬೇಜಾರಾಗಿ ಜೀವನವನ್ನು ಹೆಂಗೋ ತಲೆ ಹಿಡ್ಕೊಂಡು ಕೂತಿದ್ರಂತೆ. ಅಂಥವ್ರು ಈ ಬೋರ್ ಅಂದರೆ ಅದು ಎಷ್ಟು ಆನಂದ ಅವ್ರಿಗೆ ಆಗ್ತಾಯಿತೆ ಅಂದರೆ, ಒಂದು ಕಾಲಿನದ್ದು ಆ ಮುಳ್ಳು ಏನ ಒಂದೇ ಕಾಲಿನ ಅಂದರೆ ಒಂದು ಕಾಲು ಮೊದಲೇ ಮುರಿದಿತ್ತಲ್ಲ ಅದರದ, ಅಂದರೂ ಕೂಡ ವಾಲ ಪರ ನರ್ತನ್ ಮೇ ತತ್ಪರ ಹೋ ಒಂದೇ ಕಾಲಿಗೆ ನೃತ್ಯ ಮಾಡೋಕ್ಕೆ ಶುರು ಮಾಡ್ತಂತ. ಯಾವುದು ಏನು ಮುಳ್ಳು. मंद मंद हंसता हंसता उसका हंस एहसास करता है शिल्पी को कि सदा सदियों से हंस तो जीता है, दोष से रीता हो, परंतु सब की या काया पीड़ा पहुंचाती है सबको, इसीलिए लगता है अंत में इसका काया का दाह संस्कार होता हो. हे काया जल जल कर भी अग्नि में, कई बार राख खाक होकर भी अभी भी जलती रहती है. आत्म को बार बार जन्म लेकर नोड्रे मंद मंद हंसता उसका हंस ಅಂದರೆ ಆತ್ಮ, ಈ ಶ್ವಾಸ ಅಂದ್ರೆ ಅನುಭವ ಮಾಡ್ತಾ ಇದೆ ಅಂತ ಶಿಲ್ಪಿ ಕೋಕಿ. ಅದು ಶಿಲ್ಪಿಗೂ ಕೂಡ ಸದಾ ಯಾ ಸದಿಯೋ ಸೆ ಅಂದರೆ ಯಾವಾಗಲೂ, ಸದಾ ಅಂದರೆ ಯಾವಾಗಲೂ, ಸದಿ ಅಂದರೆ ಯುಗಗಳಲ್ಲಿಯೂ,
ಹಂಸ ತೋ ಜೀತಾ ಹೈ. ಹಂಸ ಅಂದರೆ ಆತ್ಮ ಜೀವಿಸ್ತದೆ, ಆದರೆ ಅದರ ಮರಣ ಆಗಲ್ಲ. ದೋಷು ಸೆ ರೀತಾ ಹೋ ಅಂದರೆ ದೋಷದಿಂದ ತುಂಬಿಕೊಳ್ಳ. ಏನೈತೆ ಅಂದ್ರೆ ದೋಷಗಳಿಂದ ದೂರ ಆಗಲ್ಲ, ಆಗಬೇಕು. ಯಾರು ಆಗಿ ಹೋಗಿದಾರೆ ಅವ್ರು ಹೋಗಿದ್ದಾರೆ. ಪರಂತು ಅಭಿವ ಕಾಯಕ್ಕೆ ಸಾತ್. ಇಲ್ಲಿ ನೋಡ್ರಿ ಅದೇ ಹೇಳಿದ್ರಲ್ಲ, ಅದನ್ನು ನಿಶ್ಚಯದಲ್ಲಿ ನೋಡಿದ್ರೆ ಆತ್ಮ ಶುದ್ಧ ಆಗಿ ಇದೆ, ಆದರೆ ಶುದ್ಧ ಆಗ ಯೋಗ್ಯತೆ ಐತಿ. ಏನೈತೆ? ಹಾಲಿನಲ್ಲಿ ತುಪ್ಪ ಇದೆ, ಕಲ್ಲಿನಲ್ಲಿ ಬಂಗಾರ ಇದೆ, ಎಳ್ಳಿನಲ್ಲಿ ಎಣ್ಣೆ ಇದಾವ. ತೆಂಗಿನಕಾಯಿಲಿ ಎಣ್ಣೆ ಐತಿ, ಇಲ್ಲೊಂದು ಕಾಯಿ ತಗೊಳ್ರಿ, ತಲೆ ತಿಕ್ಕೊಂತ ಹೋಗ್ರಿ, ಕೊಬ್ಬರಿ ಎಣ್ಣೆ ಏನ ಎಣ್ಣೆ ಆತನ ಅದನ್ನು ಶುದ್ಧ ಮಾಡಬೇಕು. ಏನು ಮಾಡಬೇಕು? ಪರಂತು ಇನ್ನೂ ಇಲ್ಲ, ಅಶುದ್ಧನೇ ಐತದ, ಈಗ ಶುದ್ಧ ಇಲ್ಲ ಅಂದ್ರೆ ಇಲ್ಲ. ಅದಕ್ಕೆ ಹೇಳಿದ್ರಲ್ಲ, ಪರಂತು ಸಬ್ಕಿ ವ ಕಾಯ, ಎಲ್ಲರ ಕಾಯ ಪೀಡಾ ಪਹੁಂಚಾತಿಯೇ ಸಬ್ಕು. ತಾವು ದುಃಖ ತಗೊಳ್ತಾರ, ಕಷ್ಟ ತಗೊಳ್ತಾರ, ಇನ್ನೊಬ್ರಿಗೂ ಕಷ್ಟ ಕೊಡ್ತಾರೆ. ಸಬ್ಕಿ ಕಾಯ ಅಂದ್ರೆ ಏನು? ಎಲ್ಲರದು ಶರೀರ ಅದ. ಈಗ ಭಾಳ ಚೆನ್ನಾಗಿ ಅನ್ನಿಸ್ತದೆ ನಿಮ್ಗೆ ಓಡೋದು ಆಡೋದು ಅಂದ್ರೆ. ಒಂದು 80 ವರ್ಷ 90 ವರ್ಷ ಆಗಲಿ, ಹಾಸಿಗೆ ಹಿಡಿದ್ರೆ ಆಗೇನು ಅನ್ನಿಸ್ತತೆ. ಪೀಡಾ ಪਹੁಂಚಾತಿ ಸಬ್ಕು, ಎಲ್ಲರಿಗೂ. ಇಸಿಲಿಯೇ ಲಗ್ತಾ ಅಂದರೆ ಎಲ್ಲರಿಗೂ ಕಾಯದಿಂದನೇ ಅದು ಕಷ್ಟ ಆಗ್ತದೆ. ಏನಾಗ್ತದೆ? ಈಗ ಶರೀರದಿಂದನೇ ಜ್ವರ ಬಂತಂದ್ರೆ ಏನು ಕಷ್ಟ ಆಗ್ತದೆ? ಇಲ್ಲ. ನನ್ನ ಕೈ ನೋವು, ನನ್ನ ಕಾಲು ನೋವು, ಹೊಟ್ಟೆ ನೋವು, ತಲೆ ನೋವು ಯಾರಿಗ? ಆ ಕಾಯ ಇದ್ದುದ್ರಿಂದನೇ ಇದು ಹೆಂಗಾಗ್ತದ. ಇಸಿಲಿಯೇ ಲಗ್ತಾ ಅಂತಮೆ, ಆದರೆ ಇದರಿಂದ ಕಂಡು ಬರ್ತದಂತ ಕೊನೆಯಲ್ಲಿ ಕಾಯವನ್ನು ದಾಹ ಸಂಸ್ಕಾರ ಅಂದರೆ ಬೆಂಕಿಯಿಂದ ಸುಟ್ಟು ಅದನ್ನು ಅಗ್ನಿ ಸಂಸ್ಕಾರ ಅಂತಾರಲ್ಲ. ಅಂತಿಮ ಸಂಸ್ಕಾರ ಏನಲ್ಲ, ಅಗ್ನಿ ಸಂಸ್ಕಾರ. ಬೆಂಕಿಯನ್ನು ಹಚ್ಚಿ ಅದನ್ನು ಸುಟ್ಟು ಸಂಸ್ಕಾರ ಹೋತಾವು. ಹೇ ಕಾಯ ಅಂದರೆ ಏ ಕಾಯ ಜಲ್ಕರ, ಅಗ್ನಿಯಲ್ಲಿ ಜಲ ಸುಟ್ಟುಕೊಂಡು ಕೂಡ ಭಾರ ಎಷ್ಟು ಸರಿ ಬೂದಿಯಾಗಿ, ಅದೆಲ್ಲ ಬೂದಿಯಾಗಿ, ಹೊಗೆಯಾಗಿ, ಕೆಂಡ ಆಗಿ, ಖಾಕ್ ಹೋ ಕರ್ ಬಿ ಅಂದ್ರೆ ಅದು ಆಗೆಲ್ಲ ಆದರೂ ಕೂಡ इस कार्यक्रम के पुण्यार्चक थे बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट, विजयपुर एवं समस्त बाहुबली एंड मुत्तीन परिवार। दक्षिण भारत की पावन भूमि कर्नाटका, जहां स्थित श्रवणबेलगोला में विराजमान हैं भगवान बाहुबली। यहीं जन्म लिया जैन धर्म के योग पुरुष परम पूज्य संत शिरोमणि आचार्य श्री 108 विद्यासागर जी महाराज ने, और वर्तमान में इसी कर्नाटक की पवित्र धरा पर विराजमान हैं मुनि श्री पाय सागर जी महाराज, जिनके मुखारबिंद से खिल रही है कर्नाटका की कन्नड़ भाषा में मंगलवाणी। आप भी रसपान कीजिए समृद्ध वाणी का, प्रतिदिन दोपहर 12:50 से दोपहर 1:10 तक सिर्फ जिनवाणी चैनल पर। इस कार्यक्रम के पुण्यार्चक हैं बाहुबली एंड मुत्तीन होलसेल साड़ी एंड क्लॉथ मर्चेंट एवं समस्त बाहुबली एंड मुत्तीन परिवार, चारचन जिला, विजयपुर। कॉन्टैक्ट 9448194473। मुनि श्री पाय सागर जी महाराज की मंगलवाणी को संपूर्ण चारचन जिला, विजयपुर, कर्नाटका में जन जन तक पहुंचाने के लिए धर्म प्रभावना के इस महान कार्य के प्रेरक समस्त बाहुबली एंड मुत्तीन परिवार की हृदय से अनुमोदना।